ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಅನ್ನುವಂಥ ವಿವಾದಗಳು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕೋರ್ಟ್ನಿಂದಲೇ ಒಂದು ಮಹತ್ವದ ಆದೇಶ ಬಂತು, ಸಮವಸ್ತ್ರ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂತ. ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಈ ವಿವಾದಗಳು ತಣ್ಣಗಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಹಿಜಾಬ್ ಧರಿಸಿದ್ದಕ್ಕೆ ಸೆಡ್ಡು ಹೊಡೆದು ಕೇಸರಿ ಶಾಲು ಧರಿಸಲಾಗಿದೆ. ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಈ ವಿವಾದ ಭುಗಿಲೆದ್ದಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿರುವಂತಹ ಕಾಲೇಜಲ್ಲಿ ನಡೆದಂತಹ ಘಟನೆ ಇದು. 3 ವರ್ಷದಿಂದ ತಣ್ಣಗಾಕಿದ್ದ ವಿವಾದಕ್ಕೆ ಮತ್ತೆ ಬೆಂಕಿ ಹಚ್ಚಲಾಗಿದೆ. ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದ ವಿದ್ಯಾರ್ಥಿನಿ ಅದನ್ನ ನೋಡಿ ನಾವು ಕೂಡ ಕೇಸರಿ ಶಾಲ್ ಹಾಕೊಳ್ತೀವಿ ಅಂತ ವಿದ್ಯಾರ್ಥಿಗಳು ಹಾಕೊಂಡೇ ಬಂದಿದ್ದಾರೆ. ಕೇಸರಿ ಶಾಲು ಧರಿಸಿ ತರಗತಿಗೆ ಹಾಜರಾಗಿದ್ರಂತೆ ಕೆಲ ವಿದ್ಯಾರ್ಥಿಗಳು. ಸೊ ಇಲ್ಲಿಂದ ವಿವಾದ ಸೃಷ್ಟಿಯಾಗ್ತಾ ಇದೆ. ಪ್ರತಿದಿನ ಹಿಜಾಬ್ ತೆಗೆದಿಟ್ಟು ತರಗತಿಗೆ ಹಾಜರಾಗ್ತಿದ್ರು ವಿದ್ಯಾರ್ಥಿನಿ. ಆದ್ರೆ ನಿನ್ನೆ ಹಿಜಾಬ್ ಧರಿಸಿಯೇ ತರಗತಿಗೆ ವಿದ್ಯಾರ್ಥಿನಿ ಬಂದಿದ್ರಂತೆ. ಆ ಕಾರಣಕ್ಕೆ ಕೆಲವರು ಕೇಸರಿ ಶಾಲನ್ನು ಕೂಡ ಧರಿಸಿದ್ದಾರೆ. ಇದರಿಂದ ಮತ್ತೆ ಈ ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ಕಾಲೇಜು ಆಡಳಿತ ಮಂಡಳಿಯಿಂದ ಒಂದು ಮಹತ್ವದ ಸಭೆ ಆಗುತ್ತಂತೆ. ಇಂಥದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇದೆ. ಇಂಥ ಘಟನೆಗಳು ಮರುಕಳಿಸದಂತೆ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡ್ತೀವಿ ಅಂತ ಕೂಡ ಶಾಲೆಯ ಆಡಳಿತ ಮಂಡಳಿ ಸ್ಪಷ್ಟೀಕರಣ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಏನೇ ಆಗಲಿ ಕಾಲೇಜ್ ಆವರಣ ಬಿಟ್ಟು ನೀವು ಹಿಜಾಬ್ ಆದರೂ ಧರಿಸಿ ಕೇಸರಿ ಶಾಲಾದರೂ ಧರಿಸ್ಕೊಂಡು ಬನ್ನಿ, ಅದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಆದರೆ ತರಗತಿಯ ಒಳಗಡೆ ಕೂತ್ಕೊಂಡು ನೀವು ಪಾಠ ಕೇಳ್ತೀರಿ ಅಂತ ಆದರೆ ಯಾವುದೇ ರೀತಿಯ ಹಿಜಾಬ್ ಕೂಡ ಇರಬಹುದು, ಕೇಸರಿ ಶಾಲ್ ಕೂಡ ಇರಬಾರ್ದು ಅಂತ. ಯಾಕಂದರೆ ಸಮವಸ್ತ್ರ ತಂದಿರೋದೇ ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನತೆ ನೋಡಬೇಕು ಅಂತ. ಅಂಥದ್ರಲ್ಲಿ ಹಿಜಾಬ್ ಧರಿಸ್ಕೊಂಡು ಹೋಗ್ತೀರಿ, ಕೇಸರಿ ಶಾಲ್ ಧರಿಸ್ಕೊಂಡು ನೀವು ಶಾಲಾ ಕಾಲೇಜುಗಳಿಗೆ ಎಂಟ್ರಿ ಕೊಡ್ತೀರಿ ಅಂದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಜನಪ್ರತಿನಿಧಿಗಳೆಲ್ಲ, ಸರ್ಕಾರ ಅಲ್ಲ, ಇನ್ಫ್ಯಾಕ್ಟ್ ಕೋರ್ಟೆ ಅಂಥದ್ದೊಂದು ಸೂಚನೆ ಕೊಟ್ಟಿದೆ. ಇಷ್ಟು ಮೀರಿ ಕೂಡ ನೀವು ಮತ್ತೆ ಹಿಜಾಬ್ ಧರಿಸ್ಕೊಂಡು ಶಾಲೆ ಕಾಲೇಜುಗಳಿಗೆ ಬರ್ತೀರಿ ಅಂತ ಅಂದರೆ ಸಹಜವಾಗಿ ಇನ್ನೂ ಕೆಲವರು ಅದಕ್ಕೆ ಸ್ವಲ್ಪ ಟ್ರಿಗರ್ ಆಗಿರ್ತಾರೆ. ನಾವು ಕೂಡ ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ, ಹಾಗಂದ್ರೆ ನಮಗೂ ಕೂಡ ಅಲೌ ಮಾಡಿ ಅನ್ನೋ ರೀತಿಯಲ್ಲಿ ಹಿಂದೂ ವಿದ್ಯಾರ್ಥಿಗಳು ಹಂಗೆ ಹೋಗಿದ್ದಾರೆ. ಬಟ್ ಹಾಗಾಗಿ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂದರೆ ಈಗ ಶಾಲಾ ಆಡಳಿತ ಮಂಡಳಿನೇ ಒಂದು ವಾರ್ನಿಂಗ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲ ಅಂದರೆ ಖಂಡಿತ ಈ ವಿವಾದ ಭುಗಿಲೇಳೋದ್ರಲ್ಲಿ ಡೌಟೇ ಇಲ್ಲ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಇದು ಕಾಲೇಜಲ್ಲೇ ಅಂದರೆ ಶಾಲೆಯಲ್ಲಿ ನಡೆದಿರುವಂಥ ಘಟನೆ. ಪ್ರಮುಖವಾಗಿ ನೋಡಿ, ಒಬ್ಬರು ಹಿಜಾಬ್ ಧರಿಸ್ಕೊಂಡು ಬಂದರು ಅನ್ನೋ ಕಾರಣಕ್ಕೆ ಯುವತಿ ಅವ್ರಿಗೆ ನೀವು ಅಲೌ ಮಾಡಿದ್ರಲ್ಲ ತರಗತಿಯಲ್ಲಿ ಕೂರೋದಕ್ಕೆ, ಹಾಗಂದ್ರೆ ನಾವು ಕೂಡ ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕ್ಕೊಂಡೆ, ಯೂನಿಫಾರ್ಮ್ ಕೂಡ ಇದೆ, ಅದರ ಮೇಲೆ ಕೇಸರಿ ಶಾಲ್ ಹಾಕ್ಕೊಂಡು ಶಾಲೆಗೆ ಎಂಟ್ರಿ ಆಗಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ತರಗತಿಯಲ್ಲಿ ಹಿಂಗೆ ನೋಡೋದಕ್ಕೆ ಸಿಕ್ಕಿರುವಂಥ ದೃಶ್ಯಗಳು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಶಾಲೆಯ ಆಡಳಿತ ಮಂಡಳಿಯವ್ರಿಗೆ ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಯಾಕಂದರೆ ಆಲ್ರೆಡಿ ಸ್ಪಷ್ಟೀಕರಣ ಇದೆ, ಕೋರ್ಟ್ನಿಂದಲೇ ಒಂದು ಮಹತ್ವದ ಸೂಚನೆ ಇದೆ. ಯಾರು ಕೂಡ ಹಿಜಾಬ್ ಮತ್ತು ಕೇಸರಿ ಶಾಲುಗಳನ್ನು ಅಂದರೆ ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ವಸ್ತ್ರಗಳನ್ನು ಧರಿಸಿ ಶಾಲಾ ಕಾಲೇಜುಗಳಿಗೆ ಎಂಟ್ರಿ ಆಗೋ ಹಾಗಿಲ್ಲ. ಪ್ರಮುಖವಾಗಿ ಸಮವಸ್ತ್ರ ಧರಿಸ್ಕೊಂಡೇ ಶಾಲಾ ಕಾಲೇಜುಗಳಿಗೆ ಬರಬೇಕು ಅಂತ. ಸೊ ಈ ನಿಯಮವನ್ನು ಇಂಪ್ಲಿಮೆಂಟ್ ಮಾಡಿ ತಿಳಿ ಹೇಳಬೇಕಾದಂಥ ಶಾಲೆಯ ಆಡಳಿತ ಮಂಡಳಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಕೊಂಡು ಬಂದರು ಅನ್ನೋ ಕಾರಣಕ್ಕೆ ಕೇಸರಿ ಶಾಲ್ ಹಾಕೊಂಡು ಬಂದು ತರಗತಿಯಲ್ಲಿ ಕೂತ್ಕೊಳ್ತಾರೆ ಅಂದರೆ ಏನು ಮಾಡ್ತಾ ಇದ್ರಿ ಅನ್ನೋದನ್ನು ಪ್ರಶ್ನೆ ಮಾಡಬೇಕಲ್ವಾ. ಅಟ್ಲೀಸ್ಟ್ ಅವ್ರನ್ನೆಲ್ಲ ಆಚೆ ಕಳಿಸಿ ಇದೆಲ್ಲ ವಸ್ತ್ರಗಳನ್ನು ಆಚೆ ಬಿಟ್ಟು ಬನ್ನಪ್ಪ, ಯೂನಿಫಾರ್ಮ್ ಅಲ್ಲಷ್ಟೇ ನೀವು ತರಗತಿಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಬೇಕಾಗಿತ್ತು. ಬಟ್ ಆ ಕೆಲಸ ಕೂಡ ಆಗಲಿಲ್ಲ. ಬಟ್ ಯಾವಾಗ ವಿವಾದ ಭುಗಿಲೇಳ್ತು ಅನ್ನೋದು ಗೊತ್ತಾಯಿತು, ಈಗ ಶಾಲೆಯ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ. ಇವತ್ತು ಸಭೆ ಮಾಡ್ತಾರಂತೆ. ಇನ್ನೊಮ್ಮೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ನಾವು ಎಚ್ಚರಿಕೆ ವಹಿಸ್ತೀವಿ ಅನ್ನುವಂಥ ಸ್ಪಷ್ಟೀಕರಣ ಆಡಳಿತ ಮಂಡಳಿಯಿಂದ ಸಿಗ್ತಾ ಇದೆ.